2018 ನನಗೆ ಫೇಸ್ಬುಕ್ಕಲ್ಲಿ ಸತೀಶ್ ಇಡ್ಲಿಪಾಳ್ಯ ಇವರು ಪರಿಚಯ ಆದ. ನನ್ನ ಪರಿಚಯ ಆಗಿ ಒಂದು ಒಳ್ಳೆಯ ರೀತಿಲಿ ನನ್ನ ಜೊತೆ ಮಾತಾಡೋದು, ಒಂದು ಒಳ್ಳೆ ಸ್ನೇಹಿತನಾಗಿ ಇರೋಂಗೆ ಒಳ್ಳೆ ರೀತಿಯಲ್ಲೇ ಮಾತಾಡಿದ. ಫಸ್ಟು ನಾನು ಅವ್ನು ನಂಬಿಟ್ಟೆ. ಆಮೇಲೆ ನನ್ನನ್ನು ಮದುವೆ ಆಗ್ತೀನಿ ಅಂತೆಲ್ಲ ಹೇಳಿ ಎಲ್ಲ ಇದು ಮಾಡ್ದ. ನಾನು ಆ ನಂಬಿಕೆ ಮೇಲೆ ಅವನು ಇಲ್ಲಿ ಚಿಂತಾಮಣಿಗೆ ಒಂದ್ಸಲಿ ಬರೋಕ್ಕೆ ಹೇಳಿದ್ದ. ಬಂದು ನಾನು ಇಲ್ಲಿಗೆ ಬಂದಾಗ ಹೀಗೆ ನಾನು ಆಫೀಸ್ ರೂಮ್ ತೋರಿಸ್ತೀನಿ ಬನ್ನಿ ಅಂತ ಹೇಳಿ ಅವ್ರು ಮನೆ ಮಾಡಿ ಮೇಲೆ ಕರ್ಕೊಂಡು ಹೋದ ಫಸ್ಟ್ ಟೈಮು. ಸರಿ ಅಂದ್ಬಿಟ್ಟು ನಾನು ಮಾಡಿ ಮೇಲೆ ಹೋದೆ ಆಫೀಸ್ ರೂಮ್ ನೋಡೋಕ್ಕೆ ಅಂತ. ಅಲ್ಲಿ ಮಾತಾಡಬೇಕಾದ್ರೆ ನನ್ನನ್ನು ಕೆಟ್ಟಾಗಿ ಬಳಸ್ಕೊಂಡು ತುಂಬ ಹಿಂಸೆ ಕೊಟ್ಟು ನನ್ನನ್ನು ಅವತ್ತು ಬಳಸ್ಕೊಂಡು ಆ ಒಂದು ಫೋಟೋಸ್ ಎಲ್ಲ ಇಟ್ಕೊಂಡಿದ್ದಾನೆ, ವೀಡಿಯೋ ಫೋಟೋಸ್ ಎಲ್ಲ. ಆ ವೀಡಿಯೋ ಫೋಟೋಸ್ ಇಟ್ಕೊಂಡು ನನ್ನ ಪದೇ ಬ್ಲ್ಯಾಕ್ ಮೇಲ್ ಮಾಡೋದು, ನನಗೆ ಹಿಂಸೆ ಕೊಟ್ಟು ಆಮೇಲೆ ನಮ್ಮ ಮನೆಗೇ ಬರೋಕ್ಕೆ ಸ್ಟಾರ್ಟ್ ಮಾಡ್ದ. ಅಲ್ಲೂ ಕೂಡ ನನ್ನನ್ನು ಬಳಸ್ಕೊಳ್ಳೋಕೆ ಸ್ಟಾರ್ಟ್ ಮಾಡ್ದ. ನನಗೆ ಯಾರೂ ಇಲ್ಲ, ನನ್ನ ತಂದೆ ತಾಯಿ ಯಾರೂ ಇಲ್ಲ, ನನ್ನನ್ನು ತುಂಬ ಚಿತ್ರಹಿಂಸೆ ಕೊಡೋಕ್ಕೆ ಸ್ಟಾರ್ಟ್ ಮಾಡ್ದ. ನಾನು ಇದನ್ನು ಸ್ಟೇಷನಲ್ಲಿ ಹೇಳ್ತೀನಿ, ಕಂಪ್ಲೇಂಟ್ ಕೊಡ್ತೀನಿ ಅಂದಾಗೆಲ್ಲ ನನಗೆ ಹೊಡೆಯೋದು, ಹಣೆ ಎಲ್ಲ ತೂತು ಮಾಡೋದು, ನಮ್ಮ ಮನೆಯಲ್ಲಿ ಮಕ್ಕಳಿಗೆಲ್ಲ ಹೊಡೆಯೋದು, ಹಿಂಗೆಲ್ಲ ಹಿಂಸೆ ಕೊಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟ. ನನಗೆ ಹೇಳ್ಕೊಳೋಕ್ಕೆ ಯಾರೂ ಇರಲಿಲ್ಲ. ನನಗೆ ಹಿಂಸೆ ತಡೆಯೋಕ್ಕಾಗ್ದೇ 2019 ಪಾಯ್ಸನ್ ತಗೊಂಡಾಗ ಚಿಂತಾಮಣಿ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಮಾಡಿದೆ. ಅಲ್ಲಿಂದ ತಗೊಂಡೋಗಿ ಕೋಲಾರ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಮಾಡಿದೆ. ಆಮೇಲೆ ತಿರ್ಗಿ ಮತ್ತೆ ಪದೇ ಅದೇ ಹಿಂಸೆ ಸ್ಟಾರ್ಟ್ ಆಯಿತು. ನಾವೇನಾದ್ರು ಹೇಳಕ್ಕೆ ಹೋದ್ರೆ ರಾತ್ರಿ ಎಲ್ಲ ಹಗಲೆಲ್ಲ ಬಂದು ಕುಡ್ಕೊಂಡು ಬಂದು ಹೊಡಿತಾನೆ, ನನಗೂ ನನ್ನ ಮಕ್ಕಳಿಗೆ ಹಿಂಸೆ ಕೊಡ್ತಾನೆ. ಇದೇ ಥರ ಮುಂದುವರಿಯಿತು. ಈಗ ಏಟಲ್ಲಿ ಚಿಂತಾಮಣಿಗೆ ಮತ್ತೆ ಅದೇ ರೀತಿಲಿ ಕರೆದು ಅಲ್ಲಿ ನನ್ನ ಮತ್ತೆ 10 ಗಂಟೆ ರಾತ್ರಿಲಿ ರಾಮಕುಂಟೆ ಸರ್ಕಸ್ ಲ್ಯಾಂಡ್ ಹತ್ರ ಕರ್ಕೊಂಡು ಹೋಗ್ಬಿಟ್ಟು ಒಂದು ರೆಡ್ ಕಾರ್ ತಂದಿದ್ದ ಅವನು, ಮಾರುತಿ ಸುಜುಕಿ. ಅದ್ರಲ್ಲಿ ಅದೇ ರೀತಿ ಯಾವತ್ತೂ ಕೂಡ ನನ್ನನ್ನು ಬಳಸ್ಕೊಂಡು ನನ್ನನ್ನು ಬಿಟ್ಬಿಟ್ಟು ಹೊಟ್ಟೋಗ್ಬಿಟ್ಟ ಅವನು. ನನಗೂ ತಡೆದು ಸಾಕಾಗಿ ನನ್ನ ಒಬ್ಬಳು ಫ್ರೆಂಡ್ ಇದ್ದಾಳೆ, ಅವಳ ಹತ್ರ ನಾನು ಶೇರ್ ಮಾಡಿಕೊಂಡೆ. ಹಿಂಗೆ ಆಗ್ತಾಯಿಲ್ಲ, ನನಗೆ ತುಂಬ ಹಿಂಸೆ ಕೊಡ್ತಿದ್ದಾನೆ, ನನ್ನ ಕೈಲಿ ಆಗ್ತಿಲ್ಲ ತಡೆಯೋಕ್ಕೆ ಅಂತ. ಹಾಗಾಗಿ ಹೆದರಿಸೋದು, ಮತ್ತು ಯಾವುದೋ ಆಪಲ್ಲಿ ನನ್ನ ಹೆಸರನ್ನ ಹಾಕಿಬಿಟ್ಟು ಫೋಟೋಸ್ ಎಲ್ಲ ಹಾಕ್ಬಿಡ್ತೀನಿ ಅಂತ ಹೆದರಿಸೋದು, ಹೀಗೆಲ್ಲ ಮಾಡ್ತಿದ್ದ. ಸರಿ ಅಂತ ನಾನು ಹೆದರ್ಕೊಂಡು ಇದು ಮಾಡ್ತಿದ್ದೆ. ಈಗ ಇಷ್ಟೆಲ್ಲ ತಡೆದು ಇವತ್ತು ನಾನು ಬಂದಿದ್ದೀನಿ, ನನ್ನ ಕೈಲಿ ಆಗ್ತಾಯಿಲ್ಲ. ಇವನ ಮೇಲೆ FIR ಆಗಿದೆ, ಸಾಹೇಬ್ರ ಕಡೆಯಿಂದ FIR ಆಗಿದೆ. ಆದರೆ ಅವನನ್ನು ಅರೆಸ್ಟ್ ಮಾಡ್ತಾ ಇಲ್ಲ, ಯಾವ ಪ್ರಭಾವಿ ವ್ಯಕ್ತಿಗಳ ಇದರಿಲ್ಲ, ಅವನು ಅರೆಸ್ಟ್ ಮಾಡ್ತಾಯಿಲ್ಲ. ಇದೇ ಥರ ಎಷ್ಟೋ ಹೆಣ್ಮಕ್ಳಿಗೆ ಮಾಡಿದ್ದಾನೆ ಅಂತ ಹೇಳಿ ಇವ್ರಿಗೆ ಬಂದಾಗ ಗೊತ್ತಾಯಿತು. ನಾನು ಮೋಸ ಹೋಗಿರೋದಲ್ಲದೆ ಬೇರೆ ಹೆಣ್ಮಕ್ಳಿಗೆ ಮೋಸ ಹೋಗ್ಬಾರ್ದು ಅನ್ನೋದೇ ನನ್ನ ಉದ್ದೇಶ. ಅವನಿಗೆ ಕಾನೂನು ರೀತಿಯಲ್ಲಿ ಸರಿಯಾಗಿ ಶಿಕ್ಷೆ ಕೊಡಬೇಕಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಯಾರು ಕೂಡ ಇಂಥ ಮೋಸಗಾರ ಬಲೆಗೆ ಬೀಳಬೇಡಿ. ನನಗೆ ಈಗಾಗಲೇ ಜೀವ ಬೆದರಿಕೆಗಳು ಬರ್ತಾ ಇದೆ. ಊರು ಬಿಟ್ಟು ಬಂದಿದ್ದೀನಿ, 10 ದಿನ ಆಯಿತು. ಯಾರ್ಯಾರನ್ನ ಕೇಳಿಸ್ತಾರೆ, ತುಂಬ ಭಯ ಆಗ್ತಿದೆ. ನಾನು ಏನು ಮಾಡಬೇಕು ಅಂತ ತೋರಿಸ್ತಾ ಇಲ್ಲ. ದಯವಿಟ್ಟು ನನಗೆ ಸಹಾಯ ಮಾಡಿ, ಕಾನೂನು ರೀತಿಯಲ್ಲಿ ಅವ್ನಿಗೆ ಶಿಕ್ಷೆ ಕೊಡಿ. ನನಗೆ ಈಗ ಅವನಿಗೆ ಪ್ರಭಾವಿ ವ್ಯಕ್ತಿಗಳ ಒಂದು ಸಪೋರ್ಟ್ ಇರೋದ್ರಿಂದ ಇಲ್ಲೇನೂ ಆಗ್ತಾಯಿಲ್ಲ. ನಾನು ಹೋದರೆ ಬಾಯಿ ಬಂದಾಗ ನನ್ನನ್ನೇ ರೇಗ್ತಾರೆ, ಅವನಿಗೇನು ಇದು ಮಾಡ್ತಾಯಿಲ್ಲ. ನಾನು ಇದಕ್ಕೋಸ್ಕರ ನಾನು ಎಲ್ಲಿಡ್ಬೇಕಾದ್ರೂ ಹೋಗೋಗ್ತಿದ್ದ. ನನ್ನ ಹೈಯರ್ ಆಫೀಸರ್ ಹತ್ರ ಹೋಗಿ ಕೇಳ್ತೀನಿ, ನಾನು ನ್ಯಾಯ ಕೇಳ್ತೀನಿ. ಇದಕ್ಕೆ ನಾನು ಎಲ್ಲೇ ಹೋಗೋಕ್ಕೂ ಸಿದ್ಧವಾಗಿದ್ದೀನಿ. ಅವನಿಗೆ ಶಿಕ್ಷೆ ನೀಡಬೇಕು ಅಷ್ಟೇ ನನ್ನ ಉದ್ದೇಶ. ಬೇರೆ ಹೆಣ್ಮಕ್ಳು ಬಲಿ ಆಗಬಾರ್ದು.